ಎಷ್ಟೊಂದು ಇಂಪ್ರೂವೈಸೇಷನ್ ಎಲ್ಲ ಮಾಡಿದೆಯಲ್ಲ. ವೆರಿ ಗುಡ್. ರವಿ ಸಾರು ನಾನು ಬರ್ದಿದ್ದು ಖುಷಿ ಅಂದ್ರಲ್ಲ, ಅದೆಲ್ಲ ಮುಖ್ಯ. ಕನ್ನಡ ಬರೀಬೇಕು ಅಂತ ಅವರು ಕೈಗೆತ್ಕೊಂಡ್ರಲ್ಲ ಪೆನ್ನು, ಅದು ದೊಡ್ಡ ಬದಲಾವಣೆ. ಹಾಡು ಬರೆಯೋ ಮಾತ್ರ ಪ್ರತಿ ಹೊಸ ಸಾಲು ಹೊಸದಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರು. ಕನ್ನಡ ಅಲ್ಲಿ ಹೋಯ್ತಲ್ಲ, ಅದು ತಾನೇ ನಮಗೆ ಖುಷಿ. ಕನ್ನಡವನ್ನ ಬರೆಯೋಂಗಾದ್ರಲ್ಲ ರವಿ ಸರ್, ಅದು ದೊಡ್ಡ ಬೆಳವಣಿಗೆ. ಆ ಚಿತ್ರ ಅವ್ರಿಗೆ ಬಹಳ ದೊಡ್ಡ ಹೆಸರನ್ನು ತಂದು ಕೊಡ್ತು ಆಕ್ಚುಲಿ. ಮತ್ತೆ ಸಿನಿಮಾ ಮಾಡುವ ಎಲ್ಲ ಉತ್ಸಾಹವನ್ನು ತಂದು ಕೊಡ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಈ ಸಾಂಗಿನ ಗ್ರಾಫ್ ಇದೆಯಲ್ಲ ವಿಜಯ್, ಕ್ಯಾನ್ ಯು ಇಮ್ಯಾಜಿನ್? ಚಾನ್ಸೇ ಇಲ್ಲ. ಇಲ್ಲೆಲ್ಲೋ ಶುರುವಾಗಿ ಎಲ್ಲೆಲ್ಲೋ ಮೇಲ್ ಬಂದು ಎಲ್ಲೋ ಹೈಯೆಸ್ಟ್ ಪೀಕ್ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬರುತ್ತೆ. ಅದೆಲ್ಲ ಏನಂದ್ರೆ ಅವ್ರು ಫೀಲ್ ಮಾಡ್ತಾರೆ ಆ ಥರ, ಇಲ್ಲೇನು ಇಲ್ವರೆಗೂ ಇರಲಿ, ಅಲ್ಲಿ ಹಂಗೋಗ್ಲಿ ಆಮೇಲೆ ಮೇಲ್ ಬರಲಿ ಅಂತ ಅವ್ರು ಇಮ್ಯಾಜಿನ್ ಮಾಡ್ತಾರೆ. ಅಲ್ಲೇ ಇದೆ ಸಾಂಗಿನ ವ್ಯಾಕರಣದ ಬ್ರೇಕಿಂಗ್. ಓಹೋ, ಏನಿಬ್ರು ಕೆಂಪಾಗಿ ಇಂಪಾಗಿ ಹಾಡಿ ಕಿವಿಗಳಿಗೆ ತಂಪನ್ನ ಕೊಟ್ಟಿರುವಂತಹ ನಮ್ಮ ವಸುಶ್ರೀ ಹಾಗೂ ಶ್ರೀನಿಧಿ ಶಾಸ್ತ್ರಿಗೆ. ಏನು ಇವತ್ತು ಶ್ರೀನಿಧಿ ನೀನ್ ಲವರ್ ಬಾಯ್ ಆಗಿ ಬಂದಿದ್ಯಾ? ಇಲ್ಲಾಂದ್ರೆ ನೀನ್ ಯಾವತ್ತು ಇನ್ಶರ್ಟ್ ಮಾಡ್ಕೊಂಡು ಬರ್ತಿದ್ದೆಲ್ಲ, ಅದಕ್ಕೆ ಕೇಳಿದೆ. ಸ್ವಲ್ಪ ಹೀರೋ ತರ ಬಂದಿದ್ಯಾ? ರವಿ ಸರ್ ಬರ್ತಾರೆ, ಆತರ ಎಲ್ಲ ಬರಬೇಡ, ಬಾ ಅಂತ ಅದಕ್ಕೆ. ಕರೆಕ್ಟ್. ಇವತ್ ನೋಡಿ ಸರ್, ನಿಮ್ ಜೀನ್ಸ್ ಏನು, ಟಿ ಶರ್ಟ್ ಏನು, ಎಲ್ಲ ನಿಮ್ ಇನ್ಸ್ಪಿರೇಷನ್ ರವಿ ಸರ್. ಅದು 86 ಹಾಕಿರೋ ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅದು. ಸೂಪರ್. ಅವತ್ ಹಾಕಿದ ಫೌಂಡೇಶನ್ ಇವತ್ ನಿಮ್ಗೆ ಇನ್ಸ್ಪಿರೇಷನ್. ಲವ್ಲೇ. ಪಿ ಸರ್, ನಾನ್ ಹಾಡ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಆಗ್ಬಿಡುತ್ತೆ, ನೀವು ಮಾತಾಡಿ ಸರ್. ಆಕ್ಚುಲ್ ಆಗಿ ಇವತ್ತಿನ ಈ ಒಂದು ಮಹಾಸಂಚಿಕೆಯಲ್ಲಿ ನನಗೆ ಅನಿಸ್ತಾ ಇರೋದು, ಮಾತುಗಳ ಪ್ರವಾಹ ಇಲ್ಲೇ ಬರ್ತಾ ಇರಬೇಕು. ಇದು ನಾನು ಯಾವಾಗಲೂ ಮಹಾಗುರುಗಳಿಗೆ ಹೇಳ್ತಿರ್ತೀನಿ, ಸರ್ ನೀವು ಎಳ್ನೀರಿದ್ದಂಗೆ ನಾವು ಅಷ್ಟು ಹಾಕೊಂಡು ಇರ್ತಾ ಇರ್ತೀವಿ ವಿಷಯಗಳನ್ನ ಅಂತ. ಹಾಗಾಗಿ ಇವತ್ತು 2 ಎಳ್ನೀರುಗಳಿವೆ. ಹಾಗಾಗಿ ದಯವಿಟ್ಟು ಅಲ್ಲಿಂದ ಶುರು ಆಗ್ಲಿ ಇವತ್ತು. ರವಿ ಸರ್, ನೀವು ಹೂ ಅಂತೀರಾ, ಹೂ ಅಂತೀರಾ? ಎಲ್ಲ ಅವ್ರು ಸ್ಟ್ರಾ ಹಾಕೊಂಡು ಇರ್ತಾರೆ, ನಾನು ಒಬ್ಬ ರಾಗ್ ಮಾತಾಡೋನು ಬಂದಿದ್ದೀನಿ. ಒಂದೇ ಕಂಟೆಸ್ಟೆಂಟ್ಸ್ಗೆ ಎಲ್ಲರಿಗೂ ಒಂದೇ ಒಂದು ಸೀಕ್ರೆಟ್ ಅಂತ ಹೇಳ್ಕೊಡ್ತೀನಿ ಇವತ್ತು. ಯಾವಾಗಲೂ ಯಾವ ಹಾಡು ತಗೋಬೇಕಾದ್ರೂ ನಂದೇ ಹಾಡು ತಗೊಳ್ಳಿ. ಡೆಫಿನೆಟ್ ಆಗಿ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯನೇ ಇರಲ್ಲ ನಿಮಗೆ. ಆಮೇಲೆ ಗೊತ್ತಿಲ್ಲ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಉಟ್ಕೊಂಡ್ರು ಸಹ ಆಶ್ಚರ್ಯ ಇಲ್ಲ. ಅದು ಆ ಫೌಂಡೇಶನ್ ಕೊಟ್ಟಿರೋ ಸ್ಟ್ರೆಂತ್ ಅದು. ಆಯ್ತಾ? ನಾನು ಬರ್ತೀನಿ ಅಂದ್ರೆ ಅವ್ನು ರೆಡ್ ಡ್ರೆಸ್ ಹಾಕೊಂಡ್ಬರ್ತಾನೆ ಅಂದ್ರೆ ಅದು ರವಿಚಂದ್ರನ್ 86 ಹಂಗ್ ಬಂದಿರೋದ್ರೆ, ಯಾವಾಗ್ಲೂ ಯು ಶುಡ್ ಬಿ ಯಂಗ್ ಅಂಡ್ ಲವಬಲ್ ಅಂಡ್ ಟು ಬಿ ಲವ್ಡ್ ಅಂಡ್ ಟು ಲವ್. ಇದು ಮಸ್ಟ್. ಏನಕ್ಕೆ ಈ ಹಾಡುಗಳೆಲ್ಲ ಈಗ ಬಂತು ಅಂದ್ರೆ, 86 ಅಲ್ಲಿ ಪ್ರೇಮ್ ಲೋಕ ಅನ್ನೋ ಒಂದು ಪಿಕ್ಚರ್ನ ಯಾವಾಗ ರೆಕಾರ್ಡಿಂಗ್ ಅಂತ ಫೌಂಡೇಶನ್ ಸ್ಟಾರ್ಟ್ ಮಾಡ್ತೀವೋ, ಇವಾಗೆಲ್ಲ ಸ್ಯಾಕ್ಸೋಫೋನ್ ಅಂದ್ರೆ ನಮ್ಮವ್ರಿಗೆ ಯಾರಿಗೂ ಗೊತ್ತಿರಲಿಲ್ವೇನೋ, ಇವ್ರು ಬಾರಿಸಿದ್ದು. ಸೊ ಸ್ಯಾಕ್ಸೋಫೋನ್ಗೆ ಒಂದು ಪಾತ್ರ ಆಗುತ್ತೆ, ಯಾಕಂದ್ರೆ ನಮ್ಮ ಜೊತೆ ರಾಜ ಅಂತ ಅರೇಂಜರ್ ಇರ್ತಾರೆ, ಅವರು ಸ್ಯಾಕ್ಸೋಫೋನ್ ಚೆನ್ನಾಗಿ ನುಡಿಸ್ತಾರೆ. ಈ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬರೋಕ್ಕೆ ಕಾರಣ ಏನಂದ್ರೆ, ದ ಹೋಲ್ ಆರ್ಕೆಸ್ಟ್ರಾ ಲವ್ಡ್ ರವಿಚಂದ್ರನ್. ನನ್ನ ಕಂಡ್ರೆ ಅಷ್ಟು ಪ್ರೀತಿ ಅವ್ರುಗಳಿಗೆ. ಅವ್ರು ಒಂದೊಂದು ಬಿಟ್ಟು ಬಾರಿಸ್ಬೇಕಾದ್ರೆ ಅವ್ರ ಮುಂದೆ ರವಿಚಂದ್ರನ್ ಕಂಡಿರ್ತಾನೆ, ಅವತ್ತು ಕಂಡಿರ್ತಾನೆ, ಇವತ್ತು ಕಾಣ್ತಾನೆ. ಸೊ ಅದಕ್ಕೆ ಆ ಫೌಂಡೇಶನ್ ಹಾಕಿರೋ ಸ್ಟ್ರೆಂತ್ಗೆ ಯಾರು ನಮ್ಮನ್ನ ರೆಕಾರ್ಡಿಂಗ್ ಥಿಯೇಟ್ರಲ್ಲಿ ನಮ್ಮನ್ನು ಯಾಮರ್ಸಕ್ ಆಗೋದೇ ಇಲ್ಲ. ಇವ್ರೇನಾದ್ರು ಕಂಪೋಸ್ ಮಾಡ್ಬೇಕಾರೆ ಎದುರುಗಡೆ ನಾನು ಇಟ್ಕೊಂಡ್ರೆ, ಈ ಕೆನಾಟ್ ಈವನ್ ಥಿಂಕ್ ಆಫ್ ಡೂಯಿಂಗ್ ಸಮಥಿಂಗ್ ಬ್ಯಾಡ್. ಎಲ್ಲೋ ಗೊತ್ತಿಲ್ಲದೆ ಇರೋ ಒಂದು ಚಿಕ್ಕ ಭಯ ಒಳಗಿರುತ್ತೆ. ಅದಕ್ಕೆ ನೋಡಿ, ಇವತ್ತಿಗೆ ಆರ್ಕೆಸ್ಟ್ರಾ ಕೇಳಿದ್ರು ಕೂಡ ಈ BGMs, ಈ ಆನ್ಸರ್ಸ್ ಅನ್ನೋದು BGMs ಅಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರೇಮ್ ಲೋಕ ಅಂತಾನೆ ಜಾಸ್ತಿ. ಅಂದ್ರೆ ಒಂದು ಲೈನ್ ಆದ ತಕ್ಷಣ ಒಂದು ಆನ್ಸರ್, ವೈಲೆನ್ಸ್, ಬ್ಯಾಕ್ ರನ್ಸ್, ಅಂದ್ರೆ ಸಪೋರ್ಟಿವ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಆರ್ಕೆಸ್ಟ್ರಾ ಕೂಡ ಈಕ್ವಲ್ ಆಗಿ ಕೇಳಿಸುತ್ತೆ ಹಾಡಲ್ಲಿ. ಬರೀ ಸಪೋರ್ಟ್, ಬರೀ ತಾಳ ಹಾಕೊಂಡು ಹೋಗೋದು ಇಲ್ಲ ಮೆಲಡಿ ಹೇಳ್ಕೊಂಡು ಹೋಗೋದು ಅಲ್ಲ ಇದರಲ್ಲಿ. ಯು ಹ್ಯಾವ್ ಎನ್ ಆನ್ಸರ್ ಎವ್ರಿ ಟೈಮ್. ಹಂಸಲೇಖ ನನ್ನನ್ನು ಎಷ್ಟು ಪ್ರೀತಿಸಿದ್ರು ಅನ್ನೋದಕ್ಕೆ ನೀವು ಅವ್ರ ನನಗೆ ಬರ್ದಿರೋ ಹಾಡುಗಳಷ್ಟು ಕೇಳಿದ್ರೆ ಗೊತ್ತಾಗುತ್ತೆ. ಅದು ಒಂಥರ ಇಡನ್ ಲವ್ ಸ್ಟೋರಿ. ಅದು ಒಂದು ಅವರು ಹುಡುಗಿಯಾಗಿ ಹುಟ್ಟಬೇಕಾಗಿತ್ತು, ಇಲ್ಲ ನಾನು ಹುಟ್ಟಕ್ಕಾಗ್ತಿರ್ಲಿಲ್ಲ, ಅವರೇ ಹುಟ್ಟಬೇಕಾಗಿತ್ತು. ಅದೊಂಥರ ಇಡನ್ ಲವ್ ಸ್ಟೋರಿ. ಅದು ಆ ಪ್ರೀತಿ ಕಾಣಿಸೋದಿಲ್ಲ ಅಂದ್ರೆ ಹಾಡುಗಳಲ್ಲಿ. ಹೂವ ರೋಜಾ ಹೂವ ಬರಿಬೇಕಾದ್ರೆ ನಮ್ಮ ಅಪ್ಪರಣ್ಣಗೆ ನಾನು ಅವತ್ತು ಯಾವ ಹೂನು ನೋಡಿರ್ಲಿಲ್ಲ. ಇವ್ರು ಬರ್ದಾದ್ಮೇಲೆ ಎಲ್ಲ ಹೂಗಳ ತರ ಕಾಣಿಸಕ್ ಸ್ಟಾರ್ಟ್ ಆಯ್ತು ನನಗೆ. ಏನಾದರೂ ಒಂದು ಇಮೇಜ್ ಅಂತ ಒಂದು ಕ್ರಿಯೇಟ್ ಆಗಿದ್ರೆ ಬಹುಶಃ ಅವ್ರು ನನ್ನನ್ನು ಎಷ್ಟು ಇಷ್ಟಪಟ್ಟಿರ್ಬೋದು ಅನ್ನೋದನ್ನ ಈ ಹಾಡುಗಳು ಪದೇ ಪದೇ ಕೇಳ್ತಾರೆ, ಗೊತ್ತಾಗ್ತಾ ಹೋಗುತ್ತೆ. ನೀವಿಬ್ರು ತುಂಬಾ ಚೆನ್ನಾಗಿ ಆಡಿದ್ರಿ. ನಾನು ನೋಡ್ತಿಲ್ಲ, ನಿಮ್ಮ ರೆಡ್ ಡ್ರೆಸ್, ನಿಮ್ಮ ಎಕ್ಸ್ಪ್ರೆಷನ್ಸ್ ಅದನ್ನ ನೋಡ್ತಾ ಇದ್ದೆ. ಒಬ್ರಿಗೊಬ್ರು ಮಕ ನೋಡಾಡ್ತಾ ಇದ್ರಿ. ಫಸ್ಟ್ ಲೈಫ್ ತುಂಬಿದ್ರಲ್ಲ ನೀವು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸುಮ್ಮನೆ ಮೈಕ್ ಮುಂದೆ ಆಡೋದು ಮುಖ್ಯ ಅಲ್ಲ. ಥ್ಯಾಂಕ್ ಯು ಸರ್. ದ ವೇ ಯು ಕೀಪ್ ಎಕ್ಸ್ಪ್ರೆಸಿಂಗ್, ನೀವು ಯಾವಾಗ ಎಂಜಾಯ್ ಮಾಡ್ತೀರಾ ಅನ್ನೋದು ಗೊತ್ತಾಗೋದು ಯಾವಾಗ ಅಂದ್ರೆ ವೆನ್ ಯು ಸ್ಟಾರ್ಟ್ ಕೋಆರ್ಡಿನೇಟಿಂಗ್ ವಿತ್ ಈಚ್ ಅದರ್. ಆ ಕೋಆರ್ಡಿನೇಷನ್ ಕಾಣಿಸೋದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸರ್. ಮಹಾಗುರುಗಳೇ. ಇಂಡಿಯಾ ಕಂಡ ಅತಿ ದೊಡ್ಡ ನಿರ್ಮಾಪಕ ನಿರ್ದೇಶಕ ರಾಜ್ ಕಪೂರ್. ಹೌದು. ರಾಜ್ ಕಪೂರ್ ಅವ್ರ ಮ್ಯೂಸಿಕ್ ಅಂದ್ರೆ ಇವ್ರು ಹೇಳ್ದಾಗೆ ಅದರಲ್ಲಿ ಕೆಟ್ಟ ಹಾಡು ಅನ್ನೋ ಪ್ರಶ್ನೆನೇ ಇಲ್ಲ. ಅವರು ಅಷ್ಟು ದೊಡ್ಡ ತಂತ್ರಜ್ಞರು. ಅವರು ಇದೇ ತರ ದೊಡ್ಡ ಆರ್ಕೆಸ್ಟ್ರಾ ಇಟ್ಕೊಂಡು ಡೀಲ್ ಮಾಡೋರು. ಅವ್ರು ಎಂಟ್ರಿ ಆದಾಗ ರೆಕಾರ್ಡಿಂಗ್ ಸ್ಟುಡಿಯೋಗೆ ಎಲ್ಲ ಎದ್ದು ನಿಂತು ನಮಸ್ಕಾರ ಮಾಡೋರು. ನಮ್ಮ ರಾಜ್ ಕಪೂರ್, ಈ ರಾಜ್ ಕಪೂರ್ ಕರ್ನಾಟಕದಲ್ಲಿ ಮದ್ರಾಸ್ನಲ್ಲಿ ಸಿನಿಮಾ ಮಾಡುವಾಗ ಯಾವ್ದಾದ್ರೂ ಸಾಂಗು ನಾವು ರೆಕಾರ್ಡ್ ಮಾಡ್ತಿರ್ತೀವಿ, ಇವ್ರು ಬರೋದು ಗೊತ್ತಲ್ಲ ರಾಜನಡಿಗೆ. ಅವ್ರು ಎಂಟ್ರ್ ಆದ್ರೆ ಎಲ್ಲ ಆರ್ಕೆಸ್ಟ್ರಾದವ್ರು ಅದು ಹೆಂಗ್ ಅಂಡರ್ಸ್ಟ್ಯಾಂಡ್ ಆಗೋದು, ಪಾಂ 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 ಪಾಂ. ಒಂದು ಆರ್ಕೆಸ್ಟ್ರಾ ಕಲ್ಚರು, ಒಬ್ಬ ನಿರ್ಮಾಪಕ ನಿರ್ದೇಶಕ ಬಂದರೆ ಅವರ ಹಾಡನ್ನು ಅವ್ರಿಗಾಗಿ ನುಡಿಸೋದಿತ್ತಲ್ಲ, ಅದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ರೆಕಾರ್ಡ್. ಈ ಹಾಡಿದೆಯಲ್ಲ, ಈ ಹಾಡು ಇವರು ಎಷ್ಟು ಮುಖ್ಯ ಅಂದರೆ ಕರ್ನಾಟಕದಲ್ಲಿ ರೆಕಾರ್ಡಿಂಗ್ ಆಗಬೇಕು ಅನ್ನೋದು ಒಂದು ದೊಡ್ಡ ಕೂಗು. ಅದಕ್ಕಾಗಿ ತುಂಬಾ ಜನ ಹೋರಾಡಿದ್ದಾರೆ. ಅದರಲ್ಲಿ ಬಹಳ ಕಷ್ಟಪಟ್ಟವರು ಶಂಕರ್ನಾಗ್. ಆ ಹೋರಾಟದಲ್ಲಿ ನಾವೆಲ್ಲ ಇದ್ದಾಗ ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಎಲ್ಲ ಮದ್ರಾಸ್ನಲ್ಲೇ ಮಾಡ್ತಾ ಇದ್ದೀವಿ, ಒಂದು ಸಿನಿಮಾ ಬೆಂಗಳೂರಲ್ಲಿ ಮಾಡೋಣ ಸರ್, ಇಲ್ಲಿ ನೋಡಿ ತೊಂದರೆ ಎಲ್ಲ ಇರುತ್ತೆ, ಹೆಚ್ಚು ಕಡಿಮೆ ಆಗಬಾರ್ದು ಅಂದರು. ಮಾಡ್ತೀವಿ ಸರ್. ಈ ಚಿತ್ರಕ್ಕೆ ಅನುಮತಿ ಕೊಟ್ಟರು. ಸಂಕೇತ್ ಸ್ಟುಡಿಯೋದಲ್ಲಿ ನಾವು ರೆಕಾರ್ಡ್ ಮಾಡಿದ 2ನೇ ಸಾಂಗು ಈ ಹಾಡು. ಈ ಹಾಡಿಂದ ತವರಿನಲ್ಲಿ ಚಂದನವನ ಬೇರ್ ಬಿಟ್ಟಿತು. ಅದರಿಂದ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇಲ್ಲ ಅಂದ್ರೆ ಹೂ ಇಲ್ಲ, ಬರೀ ಹೂನೆ ಹೂ ಅಂತ ಇರಬೇಕು. ಅಂಥ ಅದ್ಭುತವಾದ ಗೀತೆಯನ್ನ ಸಾರು ಇಲ್ಲಿ ರೆಕಾರ್ಡ್ ಮಾಡಿ ಇವತ್ತು ಇಷ್ಟು ಜನ ಮ್ಯೂಸಿಷಿಯನ್ಸು, ಸುಮಾರು 100-150 ಸ್ಟುಡಿಯೋಗಳಿದಾವೆ ಇಲ್ಲಿ ಬೆಂಗಳೂರಿನಲ್ಲಿ. ಒಂದು 500ಕ್ಕೂ ಹೆಚ್ಚು ವಾದ್ಯಗಾರರಿದ್ದಾರೆ. ಅವರೆಲ್ಲ ಇಲ್ಲಿ ತಯಾರಾಗೋದಕ್ಕೆ ಈ ಹಾಡು ನಮ್ಮ ಯಜಮಾನರು ಕಾರಣ. ತುಂಬ ಚೆನ್ನಾಗಿ ಹಾಡಿದ್ರೆ. ನೀನು ಇವತ್ತು ವಿಶೇಷವಾಗಿ ಎಕ್ಸ್ಪ್ರೆಸ್ ಮಾಡಿದ್ಯಮ್ಮ. ಬಟ್ ಇವನು ಮಾತ್ರ ಫುಲ್ ಫ್ಲೆಜ್ಡ್ ಆಗಿ ಅದ್ಭುತವಾಗಿ ಹಾಡಿದ್ದೀವಿ. ಥ್ಯಾಂಕ್ ಯು ಸರ್. ಅದು ಯಾಕೋ ನಿನ್ನ ವಾಯ್ಸು ಅಂದರೆ ನನಗೆ ಒಂದು ಹುಚ್ಚು. ನಿನ್ನಂಥ ಡಿಫ್ರೆಂಟ್ ವಾಯ್ಸು ಇಡೀ ನಾನು 4 ಸೀಸನಲ್ಲಿ ನೋಡಿಲ್ಲ. ಯುವರ್ ವಾಯ್ಸ್ ಇಸ್ ಎ ಯೂನಿಕ್ ವಾಯ್ಸು. ಥ್ಯಾಂಕ್ ಯು ಸರ್. ಇವತ್ತು ಮಾತ್ರ ತುಂಬ 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 ಚೆನ್ನಾಗಿ ಹಾಡಿದ್ಯಾ. ಆಲ್ ದಿ ವೆರಿ ಬೆಸ್ಟ್. ಹಾಡಿಗೋ, ಹಾಡಿದ್ದಕ್ಕೋ, ಯಜಮಾನ್ರಿಗೋ, ನಿಮಗೋ, ಚಂದನವನಕ್ಕೋ ಎಲ್ಲ ಸೇರಿಸಿ ಥ್ಯಾಂಕ್ ಯು ಸರ್. Thank you so ಥ್ಯಾಂಕ್ ಯು much. ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ವಿಪಿ ಸರ್. ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಪ್ರೇಮಲೋಕ ಅನ್ನೋ ಆಲ್ಬಮ್ ನನ್ನಲ್ಲಿ ಸಿನಿಮಾ ಸಂಗೀತದ ಮೇಲೆ ಇದ್ದಂತ ಒಂದು ಆಸಕ್ತಿಯನ್ನ ಒಲವಾಗಿ ಅದನ್ನ ಒಂದು ಹೊಸ ಒಂದು ಮಾರ್ಗವಾಗಿ ನನಗೆ ತೋರಿಸಿದಂತಹ ಚಿತ್ರ ಆಲ್ಬಮ್. ಅನೇಕ ಬಾರಿ ಈ ವೇದಿಕೆಯಲ್ಲೂ ಹೇಳಿದ್ದೀನಿ, ಕನಸಿನ ಸೃಷ್ಟಿಕರ್ತರು ಇಬ್ರು ಇಲ್ಲಿ ಇರಬೇಕಾದ್ರೆ ಅದು ನಮಗೆ ಅದು ದೊಡ್ಡ ಒಂದು ವರ. ಮತ್ತೆ ಇಬ್ರು ಕೂಡ ಅಷ್ಟು ಇವತ್ತು ಅದರಲ್ಲಿ ಸಂಗೀತದ ಒಂದು ರಸ ಹಾಗೆ ಇವ್ರ ಮೇಲೆ ಇರುವಂತಹ ಪ್ರೀತಿಯನ್ನ ಹೊರತಂದಿದ್ದೀರಾ. ಬಹಳ ಚೆನ್ನಾಗಿ ಹಾಡಿದ್ರಿ, ಇಬ್ರು ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Sarigama papa sa sa pa pa, sarigama pa.